ರೀ ಹಿಂಗಂದ್ರು ಅಂತಂದಾಗ ಒಂದು ಮಾತು ಕಲ್ತಿರ್ತಾನೆ ರೀ ಭೂಪ ಗಂಡಪ್ಪ. ಏನು ಕಲ್ತಿರ್ತಾನಂದ್ರೆ, ಯಾರು ನಮ್ಮಪ್ಪ ಅಂದ ಅಣ್ಣ ಬಿಡ್ನಿ ನಾ ಅದಲ್ಲ, ನೀ ಸೊಮ್ಮಿರ್ನಿ, ನೀವು ಸಾಯು ತಕ ಕೇಳ್ರಿ ಇದು ಒಂದ ಮಾತ ಒಂದು, ನಾ ಅದಲ್ಲ. ನಿಮ್ಮವ್ ನೀ ಹಿಂಗೆ ಅಂದಳ್ರಿ, ನಮ್ಮವ್ ಹಿಂಗೆ ಅಂದ ಅಣ್ಲಗಪ್ಪನಿ ನಾ ಅದಲ್ಲ. ಏನು ಸಾಯುತ್ತಾಗ ಅದಿಯಲ್ಲ, ಮತ್ತೆ ನೀ ಏನು ತೊಗೊಂಡು ಏನು ಮಾಡೋದದ, ಇದೊಂದ ಮಾತ ಒಂದು, ನಾ ಅದಲ್ಲ ನೀ ಏನು ಕಾಳಜಿ ಮಾಡಬೇಡ. ಗಂಡನ ಮುಖ ನೋಡಿ ತೊಡೆ ದಿವಸ ಬಾಳೆ ಮಾಡ್ತಾಳೆ ತಾಯಿ. ತೊಡೆ ದಿವಸ ಗಂಡನ ಮುಖ ನೋಡಿ ಮನೆಯಲ್ಲಿರ್ತಕ್ಕಂಥ ಕಷ್ಟಗಳನ್ನು ಸಹನೆ ಮಾಡ್ಕೋತಾಳೆ. ತೊಡೆ ದಿವಸ ಆದ ನಂತರ 1-2 ಮಕ್ಕಳು ಹುಟ್ಟಿದ್ರೆ ಮಕ್ಕಳ ಮುಖ ನೋಡಿ ಕಷ್ಟಗಳನ್ನು ಮರಿತಾಳೆ ತಾಯಿ. ಮಕ್ಕಳ ಮುಖ ನೋಡಿ ಎಲ್ಲ ಕಷ್ಟಗಳನ್ನು ನುಂಗುತ್ತಾಳೆ. ಒಬ್ಬೊಬ್ಬರು ಹೃದಯದೊಳಗೆ ಎಷ್ಟು ಕಷ್ಟಗಳು ತುಂಬ್ಯಾವಂತಂದ್ರೆ ಸಾಗರದಷ್ಟು ಕಷ್ಟಗಳು ತುಂಬಿರ್ತಾವೆ. ಆದರೆ ಯಾವ ತಾಯಿನೂ ಅವುಗಳನ್ನು ಯಾರ ಮುಂದೆ ಹೇಳೋದಿಲ್ಲ. ಹೇಳಿದ್ರೆ ದೇವ್ರ ಮುಂದೆ ಮಾತ್ರ ಹೇಳ್ತೀರಿ ನೀವೆಲ್ಲ. ಹೇ ಪರಮಾತ್ಮ, ಹೇ ಪಾಂಡುರಂಗ, ಹೇ ಶರಣ ಶಿವಲಿಂಗೇಶ, ನನ್ನ ಗಂಡನಿಗೆ ನನ್ನ ಮಕ್ಕಳಿಗೆ ಒಳ್ಳೆಯದನ್ನು ಮಾಡಪ್ಪ ಅಂತ ನೀವೆಲ್ಲ ಹೇಳ್ತೀರಿಲ್ಲ ತಾಯಿಂದಿರ. ಎಲ್ಲರ ಜ್ಯೋತಿಷ್ ಕೇಳಕ್ಕೆ ಹೋಗ್ತೀರಿ, ಜ್ಯೋತಿಷ್ ಕೇಳಕ್ಕೆ ಹೋಗಿ ಕುಂಡ್ಲಿ ಕೊಡ್ತೀರಲ್ಲ, ಕೊಟ್ಟು ಪ್ರತಿಯೊಬ್ಬ ತಾಯಿಗಳು ಕೇಳ್ತಾರೆ, ನನ್ನ ಮಗನ ಕುಂಡ್ಲಿ ಹೆಂಗದ ನೋಡ್ರಿಯಪ್ಪ, ನನ್ನ ಮಗಳ ಕುಂಡ್ಲಿ ಹೆಂಗದ ನೋಡ್ರಿಯಪ್ಪ ಅಂತ ಎಲ್ಲರದು ಕೇಳ್ತೀರಿ. ಆದ್ರೆ ನಿಮ್ಮದು ನೀವು ಒಟ್ಟ ಕೇಳಂಗಿಲ್ಲ. ಯಪ್ಪ ನಂದು ಕುಂಡ್ಲಿ ಹೆಂಗದ, ನನ್ನ ದೈವ ಹೆಂಗದ ಅಂತ ನೀವು ಒಟ್ಟ ಕೇಳಂಗಿಲ್ಲ. ಯಾಕಂದ್ರೆ ನಂದು ಹೆಂಗೆ ಯಾಕಿರ್ಲಿಯಪ್ಪ, ನನ್ನ ಮಕ್ಕಳದು ಭವಿಷ್ಯ ಚಲೋ ಆದ್ರೆ ಸಾಕಂತ ಅಂತೀರಿಲ್ಲ ತಾಯಿ ಅಂದರೆ ನೀವೆಲ್ಲ. ಅದಕ್ಕೆ ದೇವರ ಜಗತ್ತಿನೊಳಗೆ ಹೆಣ್ಣಿಗೆ ಎಷ್ಟು ತಾಳ್ಮೆಯನ್ನು ಕೊಟ್ಟಾನಂತಂದ್ರೆ, ಈ ಭೂಮಿ ತಾಯಿ ಎಷ್ಟು ತಾಳ್ಮೆಯಿಂದ ಅದಳಲ್ಲ, ಅಂತಹ ತಾಳ್ಮೆ ಶಕ್ತಿಯನ್ನ ಭೂತಾಯಿ ನಿಮಗೆ ಕೊಟ್ಟಿದ್ದಾಳಂತೆ. ಆ ಸೀತಾ ಮಾತೆ, ನಾನು ಬರ್ತೀನಿ, ನಾನಿಲ್ಲಿ ಬಂದದ್ದು ಇಲ್ಲಿರ್ತಕ್ಕಂಥ ರಾಜ್ಯ ವೈಭೋಗದ ಸಲುವಾಗಿ ಅಲ್ಲ, ಇಲ್ಲಿರ್ತಕ್ಕಂಥ ಬಂಗಾರದ ವಸ್ತುಗಳಿಗಾಗಿ ಅಲ್ಲ. ನಾನಿಲ್ಲಿ ಬಂದದ್ದು ಎದಕ್ಕಂತಂದ್ರೆ, ನನ್ನ ಪತಿ, ನನ್ನ ಗಂಡ ಪ್ರಭು ಶ್ರೀರಾಮಚಂದ್ರ ಎಲ್ಲಿರ್ತಾನಲ್ಲ ಅಲ್ಲಿ ನಾನು ಇರ್ತೀನಿ, ಅಂದ್ರೆ ನನಗೆ ಹೆಂಡತಿ ಅಂತ ಕರೀತಾರೆ. ನಾನು ಧರ್ಮ ಪತ್ನಿ ಆಗ್ತೀನಿ. ಅದಕ್ಕೆ ನೀ ಎಲ್ಲಿರ್ತಿ ಅಲ್ಲೇ ಇರ್ತೀನಿ. ಅಯೋಧ್ಯದಾಗ ಇರಂತೀಯಲ್ಲ, ಯಶ ರಾಮ ತಶ ಅಯೋಧ್ಯ. ಆಕೆ ಅಂತಾಳ, ನನ್ನ ಗಂಡ ನನ್ನ ಪ್ರಭು ಶ್ರೀರಾಮಚಂದ್ರ ಎಲ್ಲಿ ಇರ್ತಾನಲ್ಲ ಅದೇ ನನಗೆ ಅಯೋಧ್ಯ, ಅದೇ ನನಗೆ ಸ್ವರ್ಗ. ನೀ ಕಾಡಿನೊಳಗೆ ಇದ್ದರೂ ಅದೇ ನನಗೆ ಸ್ವರ್ಗ ಅಂತಾಳ ನೋಡ್ರಿ ಸೀತಾಮಾತೆ. ಹಂಗೆ ನಿಮ್ಮ ಗಂಡನಿಗೂ ಒಂದಿಷ್ಟು ಏನಾದರೂ ಕಷ್ಟ ಬಂದಿತ್ತು ಅಂದ್ರೆ ಆ ಕಷ್ಟದೊಳಗೆ ಭಾಗಿಯಾಗಬೇಕು, ಅವನಿಗೆ ಧೈರ್ಯ ಹೇಳಬೇಕು. ಯಾಕೆ ಬದುಕಿನೊಳಗೆ ಬರುವ ನೋಡ್ರಿ ಏರಿಳಿತಗಳು ಬರ್ತಾವ. ಒಂದಿಷ್ಟು ಏನಾದರೂ ಹೆಚ್ಚು ಕಡಿಮೆ ಆಗುತ್ತದ. ಗಂಡ ಒಂದಿಷ್ಟು ಏನಾದರೂ ಮಾನಸಿಕ ಒತ್ತಡದಿಂದ ಅದಾಯ್ತಲ್ಲ ಇದಾಯ್ತಲ್ಲ ಅಂತ ಕುಂತಂದ್ರೆ ನೀವು ಹೇಳ್ಬೇಕು, ಯಾಕೆ ಸುಮ್ಕುತ್ತೀರಿ, ಏನಾಗ್ಯದ, ಹಿಂಗಾಗ್ಯದ, ಇಷ್ಟು ದೇನೆ ಆಗ್ಯದ. ಅದೇನು ದೊಡ್ಡದ್ರಿ ದೇನೆ, ಹರಿನು ನೀವು ಆರಾಮಿರ್ರಿ, ಏನೂ ಆಗಂಗಿಲ್ಲ ಅಂಥೇಳಿ ಗಂಡಗ ಧೈರ್ಯ ಹೇಳಬೇಕು. ಆ ರೀತಿಯೊಳಗೆ ಆಕೆ ಹೋಗುವಾಗ ನೋಡ್ರಿ, ಹೊಸದಾಗಿ ಬಂದ ಕೂಡಲೇ ಈಗ ನಿಮ್ಮ ಮನೆಗೆ ನಿಮ್ಮ ಮಗನ ಹೆಂಡತಿ ಅಥವಾ ನೀವು ಈಗಿನ ಕಾಲದಾಗ ಸೊಸಿ ಹೊಸದಾಗಿ ಬಂದ್ಲಂದ್ರೆ ಎಲ್ಲಿಗೆ ಹೋಗ್ತಾರ್ರಿ ಗಂಡ ಹೆಂಡತಿ ಇಬ್ಬರು? ಎಲ್ಲಿ ಹೋಗ್ತಾರೆ ನೋಡ್ರಿ, ಅವೇನೋ ದೊಡ್ಡ ಇವುದಾವ ನೋಡ್ರಿ. ಅಲ್ಲಿ ಹೋಗಿ ಎಟ್ಟೆಟ್ಟೋ ಖರ್ಚು ಮಾಡಿ ಯಾವುದ್ಯಾವುದೋ ಹೊರದೇಶಕ್ಕೆ ಅಲ್ಲೇ ಇಲ್ಲೇ ಹೋಗ್ತಾರಲ್ಲ, ಕೆಲವೊಂದು ವಿಮಾನದೊಳಗೆ ಹೋಗಿ ಹೊಸದಾಗಿ ಬಂದ ಕೂಡಲೇ ಅದೇನೋ ಅಂತಾರೆ, ಅದಕ್ಕೆ ನಮ್ಮ ಹೋಗಿ ಬರ್ತಾರೆ ನೋಡ್ರಿ. ಮುಂದೆ ಹೋಗೋಕೆತ್ತ ನೀವ ನಿನ್ನ ಮದುವೆ ಆದ ನಂತರ ನಿನ್ನ ಗಂಡ ಎಂಥವ್ ಸಿಗ್ತಾನೆ ನೋಡುನು, ಕರ್ಕೊಂಡು ಹೋಗವ್ ಸಿಗ್ತಾನೋ. ಪ್ರಭು ಶ್ರೀರಾಮಚಂದ್ರ ಹೊಸದಾಗಿ ಬಂದ ಕೂಡಲೇ ಗಂಡನ ಕರ್ಕೊಂಡ ಅದು ಯಾವುದೋ ಸಿಟಿಗೆ ಹೋಗಲಿಲ್ಲ, ಕಾಡಿಗೆ ಹೋದ. ನಾ ಯಾಕೆ ಇದನ್ನು ಹೇಳೀನಿ ಅಂತಂದ್ರೆ, ಕಷ್ಟಗಳು ಎಂತೆಂಥವ್ರಿಗೂ ಬಿಟ್ಟಿಲ್ರಿ ಎಂತೆಂಥವ್ರಿಗೂ ಬಿಟ್ಟಿಲ್ಲ. ಬಂದ ಕಷ್ಟಗಳನ್ನು ಸಹಿಸುವ ಶಕ್ತಿಯನ್ನು ಕೊಡೋ ಪರಮಾತ್ಮ. ಕಷ್ಟಗಳನ್ನು ಕೊಡಬೇಡ ಅಂತ ನಾನು ನಿನ್ನ ಎಂದೂ ಬೇಡೋದಿಲ್ಲ.
ಆದರೆ ಬಂದಿರತಕ್ಕಂಥ ಕಷ್ಟಗಳನ್ನು ಎದುರಿಸುವತಕ್ಕಂತಹ ಶಕ್ತಿಯನ್ನು ಕೊಡು ಪರಮಾತ್ಮ ಅಂತ ತಿಳ್ಕೊಂಡು ನಾವು ಭಗವಂತನನ್ನು ಕೇಳ್ತೀವಿ. ಪರಮಾತ್ಮ ಯಾರನ್ನೂ ಕೈ ಬಿಡೋದಿಲ್ಲ. ಇಷ್ಟೇ ನೀವು ಅವನೊಂದೀಟು ನೆನೆಸ್ಬೇಕ್ರಿ. ಸ್ವಲ್ಪ ಅವನ ಕಡೆ ಲಕ್ಷ್ಯ ಕೊಡಬೇಕು. ಮತ್ತು ನೀವು ಭಗವಂತನ ನೆನೆಸಿದ್ರೆ, ಅವನು ಧ್ಯಾನ ಮಾಡಿದರೆ ಒಟ್ಟ ಕಷ್ಟ ಬರಂಗಿಲ್ಲೇನ್ರಿ ಅಂತ ಅನ್ಕೋಬೇಡ್ರಿ. ಮತ್ತು ನೀವು ಎಷ್ಟು ಧ್ಯಾನ ಮಾಡಿದರೂ ಕಷ್ಟಗಳು ಒಂದಿಟ್ಟಿಟ್ಟು ಬರುವ. ಯಾಕಂದ್ರೆ ನೋಡ್ರಿ, ನಾವು ಒಂದು ಊರಿಗೆ ಹೊಂಟಿವಂದ್ರೆ ರೋಡ್ ಒಂದೇ ರೀತಿನ ಇರ್ತೈತೋ, ಒಂದಿಟ್ಟು ಏರ ಇಳುವ ಬರ್ತೈತಿ ರೀ. ಇಲ್ಲಿಂದ ನೀವು ಆಳಂದಕ್ಕೆ ಹೊಂಟೀರಿ. ಆಳಂದಕ್ಕೆ ಹೋಗುವಾಗ ಗಂಡ ಹೆಂಡತಿ ಸೈಕಲ್ ಮೋಟ್ರ್ ಮ್ಯಾಗ ಹೊಂಟಿರ್ತಿರಲ್ಲ. ಮತ್ತು ಸೈಕಲ್ ಮೋಟ್ರ್ ಮ್ಯಾಗ ಹೊಕ್ಕಿರಿ. ಸೈಕಲ್ ಮೋಟ್ರ್ ಮ್ಯಾಗ ಹೋಗುವಾಗ ಒಂದಿಟ್ಟು ದಿಬ್ಬ ಬರ್ತದನೆ. ಒಂದಿಟ್ಟು ದಿಬ್ಬ ಬತ್ತಂದ್ರೆ ಏನು ಮಾಡೋದ್ರಿ? ಸೈಕಲ್ ಮೋಟ್ರ್ ಮ್ಯಾಗ ಇಬ್ಬರು ಕುಂತಾರಿ, ಇಬ್ಬರು ಮನಗಂಡ ದಮ್ಮ ಅದಾರ ಅಂತ ತಿಳ್ಕೊರಿ. ಮತ್ತು ಒಬ್ಬೊಬ್ರು ಹಂಗೆ ಇರ್ತಾರೆ. ಒಬ್ಬೊಬ್ರು 70 ಕ್ವಿಂಟಲ್ ಅಲ್ಲ 70 ಕಿಲೋ ಇರ್ತಾರ. ಒಬ್ಬೊಬ್ರು 1 ಕ್ವಿಂಟಲ್ಲೂ ಇರ್ತಾರ ಹೆಣ್ಮಕ್ಕಳು. ಈಗ ನೋಡಿ, ನೀವು ಕನ್ಯಾ ನೋಡಕ್ಕೆ ಬಂದಾಗ ಹೇಳ್ತೀರಿ ಅವ್ರಿಗೆ, ನನ್ನ ಮಗಳು ನನ್ನ ಮನ್ಯಾಗ ಏನೂ ಕೆಲಸ ಮಾಡಿಲ್ಲ, ಆಚೆ ಕಡೆ ಕಡ್ಡಿ ತೆಗೆದು ಈಚೆ ಕಡೆ ಇಟ್ಟಿಲ್ಲ ನನ್ನ ಮಗಳು. ಅವ್ರಿಗೆ ಹೇಳೋದು. ಅವ್ರಂತಾರೆ, ನಮ್ಮ ಮನ್ಯಾಗೂ ಹಂಗೆ ನೋಡ್ಕೋತೀವಲ್ರಿ ನಿನ್ನ ಮಗಳನ್ನ, ಏನು ಈಚೆ ಕಡೆ ಕಡ್ಡಿ ತೆಗೆದು ಈಚೆ ಕಡೆ ಇಡಂಗಿಲ್ಲ. ನಮ್ಮ ಮನ್ಯಾಗೂ ನಾವು ಹಂಗೆ ಮಾಡ್ತೀವಿ. ಮದುವೆ ಮಾಡಿದರು, ಕಳಿಸಿದ್ರು, ಅಲ್ಲಿಯೂ ಹಂಗೆ. ಹಿಂದುಗಡೆ 3.5 ಕ್ವಿಂಟಲ್ ಆದ್ಲು. ಮತ್ತೇನು ರೀ? ಯಾಕಂದ್ರೆ ಕಡ್ಡಿ ತೆಗೆದು ಕಡ್ಡಿ ಇಡಂಗೇ ಇಲ್ಲಲ್ಲ. 3.5 ಕ್ವಿಂಟಲ್ ಆದ್ಲು. ಹೇಳಕ್ಕೆ ಬರವಾಲ್ತು, ಕುಂಡ್ರಾಕ ಬರವಾಲ್ತು, ಉಸಿರು ದಾಪ್ಸಾಕ್ ಹೈತು. ದವಾಖಾನೆ ಕರ್ಕೊಂಡಾದರು. ಡಾಕ್ಟರ್ ಅಂದ, ಅರೆ 3.5 ಕ್ವಿಂಟಲ್ ಆಗ್ಯಾಳ, ಭಾಳ ಚಲೋ ಆಯ್ತು ಅಂತ ತಿಳ್ಕೊಂಡು ಅವನು ಕರೆಸಿದ್ದರಕ್ಕಿನ ಇಬ್ಬರು ಅವ್ವ ಮಗಳು ಗಂಡ ದವಾಖಾನಿಗೆ ಹೋದ ಕೂಡಲೇ ಅವ ಡಾಕ್ಟರ್ ಅಂದ, ಯಾವ್ರಕ್ಕೆ ಬಾ ನೀನು? ನಾ ಇಂಥ ಊರಕ್ಕೆ ರೀ, ಮಾದನ ಹಿಪ್ಪರಗಕ್ಕಿ. ಮತ್ತು ನಿಮ್ಮ ಊರು ಸುತ್ತ ಗುಡ್ಡ ಪಡ್ಡ ಅದಾವನಂತ ಕೇಳ್ದವ. ಯಾಕ್ರಿ ಅನ್ಲಕ್ಕಿ? ಗುಡ್ಡದಕ್ಕೆ ಇಲ್ಲ, ಗುಡ್ಡದು ಅದಾವೋ ಇಲ್ಲ? ಅದಾವ್ರಿ, ದೊಡ್ಡ 2 ಗುಡ್ಡ ಅದಾವ್ರಿ. ಹಾಂ, ಮುಂಜಾನವೊಮ್ಮೆ ಸಂಜೆಗೊಮ್ಮೆ ಗುಡ್ಡ ಹತ್ತಬೇಕು, ಗುಡ್ಡ ಇಳಿಬೇಕು. ಆ ಹುಡುಗಿ ಅವು ಅಂದ್ಲು, ಯಾಕ್ರಿ ಅನ್ಲಕ್ಕಿ? ನನ್ನ ಮಗಳು ಆಚೆ ಕಡೆ ಕಡ್ಡಿ ತೆಗೆದು ಈಚೆ ಕಡೆ ಇಟ್ಟಿಲ್ಲ, ಇನ್ನು ಗುಡ್ಡ ಹೆಂಗೆ ಹತ್ತಾಳ ಅಂದ ಕೂಡಲೇ ಅವ ಡಾಕ್ಟರ್ ಹೇಳಿದ, ಆವತ್ತ ನಿನ್ನ ಮನ್ಯಾಗ ನೀ ಆಚೆ ಕಡೆ ಕಡ್ಡಿ ತೆಗೆದು ಈಚೆ ಕಡೆ ಕಡ್ಡಿ ತೆಗೆದು ಆಚೆ ಕಡೆ ಇಳಿಸಿದ್ದಂದ್ರೆ ಈಗ ಗುಡ್ಡ ಹತ್ತದ ಬರ್ತಿದ್ದಿಲ್ಲ. ಆಗ ಕಡ್ಡಿ ತೆಗೆದು ಇಟ್ಟಿಲ್ಲ, ಈಗ ಗುಡ್ಡ ಹತ್ತಬೇಕಾಗೈತೆ ಅನ್ಲಕ್ಕಿ. ಆಗ ಕಡ್ಡಿ ತೆಗೆದಿದ್ಲಂದ್ರೆ ಈಗ ಯಾಕೆ ಗುಡ್ಡ ಹತ್ತದ ಬರ್ತಿತ್ತು? ಸೈಕಲ್ ಮೋಟ್ರ್ ಮ್ಯಾಗ ಹೋಗುವಾಗ ಇಬ್ಬರು ಕೂಡಿ ಗಂಡ ಹೆಂಡತಿ ಕುಂತಾಗ ಏರು ಬರ್ತದ, ಜೋರು ಒಂದಿಟ್ಟು ಎತ್ತರ ಬರ್ತದ. ಆಗೇನು ಮಾಡೋದ್ರಿ? ಇಳಿದು ಇಬ್ರು ಕೂಡ ಒತ್ತುಗೊತ್ತು ಹೋಗುದ. ನಾನು ಸ್ವಲ್ಪ ಎಕ್ಸಿಲೇಟರ್ ಜೋರು ಹಿಡಿದಟ್ಟರಿ. ಅದನ್ನು 2ನೇ ಗೇರ್ 3ನೇ ಗೇರ್ ತೆಗೆದು 1ನೇ ಗೇರ್ನಾಗ ಹಾಕಿದ್ದು, ಸ್ವಲ್ಪ ಎಕ್ಸಿಲೇಟರ್ ಜೋರು ಹಿಡಿದಂದ್ರೆ ಏರ್ತದ. ಇಷ್ಟ ಒಂದಿಟ್ಟು ಒದ್ದಾಡ್ತತಿ, ಒಂದಿಟ್ಟು ಎಣ್ಣೆ ಹಚ್ಚುತ್ತಿತ್ತತಿ. ಇದು ಬದುಕ ಹಂಗ. ಸ್ವಲ್ಪ ಕಷ್ಟ ಬಂತು ಅಂತಂದ್ರೆ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಅದನ್ನು ನಿಭಾಯಿಸ್ಬೇಕು, ಎಲ್ಲರೂ ಕೂಡಿ. ಆದ್ರೆ ಆ ಗುಡ್ಡ ಆ ಏರ್ತೀರಿ, ಏರಿದ ನಂತರ ಇಳಕಲು ಬರಬೇಕಲ್ಲ. ಏರ್ ಬಂದತ್ತಂದ್ರೆ ಮುಂದೆ ಇಳಕಲು ಬರಬೇಕ. ಇಳಕಲ್ದಾಗ ಏನತಿ? ನೀವು ಎಕ್ಸಲೇಟ್ರು ಹಿಡಿಬೇಡ್ರಿ, ಎಣ್ಣೆನೂ ಸುಡಂಗಿಲ್ಲ. ಬಂದ್ ಮಾಡ್ಕೊಂಡು ಕೂತ್ರು ಗಾಡಿ ಹೋಗತ್ತೆ ಇಳಕಲ್ದಾಗ. ಮತ್ತು ಇಳಕಲು ಬಂದತ್ತೆ ಅಂತ ಭಾಳ ಖುಷಿಯಿಂದನೂ ಇರಂಗಿಲ್ಲ. ಇಳಕಲು ಬಂದತ್ತೆ ಅಂದ್ರೆ ಮತ್ತೆ ಏರ್ ಬರತ್ತೆ ತಿಳ್ಕೊಳ್ಬೇಕು. ಇದು ಸಂಸಾರದ ದಾರಿನ ಹಂಗದ. ಇದು ಇಲ್ಲಿ ಯಾವುದೂ ಶಾಶ್ವತವಲ್ಲ. ಇಲ್ಲಿ ಕಷ್ಟನೂ ಶಾಶ್ವತ ಅಲ್ಲ, ಸುಖನೂ ಶಾಶ್ವತ ಅಲ್ಲ. ಅದು ಎಂಬರ್ತದ, ಇದು ಎಂಬರ್ತದ, ಇದು ಎಂಬರ್ತದ, ಅದು ಎಂಬರ್ತದ. ಒಟ್ಟು ಎರಡಕ್ಕೂ ಹೊಂದಾಣಿಕೆ ಮಾಡ್ಕೊಂಡು ಹೋಗುವುದನ್ನ ಬದುಕು ನೋಡ್ರಿ. ಎರಡನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗುವುದನ್ನ ಬದುಕ. ಆದ್ರೆ ಕಷ್ಟ ಬಂದಾಗೂ ಅವನ್ನ ಮರಿಬಾರದು, ಪರಮಾತ್ಮನನ್ನ. ಸುಖ ಬಂದಾಗೂ ಅವನ್ನ ಮರಿಬಾರದು. ಎರಡೂ ಟೈಮ್ದೊಳಗೂ ಅವನ್ನ ನೆನೆಸ್ಕೋತ ಇದ್ರಂದ್ರೆ ನಿಮ್ಮ ಬದುಕು ಬಹಳಷ್ಟು ಸರಳ ರೀತಿಯೊಳಗೆ ನಡೀತೈತ್ರಿ. ಬಹಳಷ್ಟು ಸರಳ ರೀತಿಯೊಳಗೆ. ಶರಣರು 12ನೇ ಶತಮಾನದೊಳಗೆ ಶರಣರಿಗೆ ಅವ್ರಿಗೇನು ಕಷ್ಟ ಬಂದಿಲ್ಲೇನು, ಅವ್ರಿಗೇನು ಬಡತನ ಬಂದಿಲ್ಲೇನು? ಒಂದು ಪ್ರಸಂಗ ಹೇಳಿ ಮುಗಿಸ್ತೀನಿ ನಾನು. ಏನಂತಂದ್ರೆ ನಿಮ್ಗೆ ಗೊತ್ತಿರಬೇಕು, ಟೈಮ್ ಆಗ್ಯದ, ಆದರೂ ಒಂದು ಪ್ರಸಂಗ ಹೇಳಿ ಮುಗಿಸ್ತೀನಿ. ಸಂತ ತುಕಾರಾಮ್ ಅಂತೇಳಿ ಪಂಢರೀಪುರದ ಪಾಂಡುರಂಗನ ಪರಮ ಭಕ್ತ, ಭಾಳ ದೊಡ್ಡ ಪರಮ ಭಕ್ತ ಸಂತ ತುಕಾರಾಮ್.
ದಿನದ 24 ತಾಸು ಪಾಂಡುರಂಗ ಪಾಂಡುರಂಗ ಹೊಟ್ಟೆ ಯಾವತ್ತೂ ನೆನೆಸವ. ಎಷ್ಟು ನೆನೆಸ್ತಿದ್ದಂದ್ರೆ ಪಾಂಡುರಂಗನನ್ನ, ಪಂಡರೀಪುರದ ಪಾಂಡುರಂಗನ ಮೇಲೆ ಎಷ್ಟು ಭಕ್ತಿ ಇದ್ದ ಅಂತಂದ್ರೆ, ಒಂದೊಂದು ಸಾರಿ ಪಂಡರೀಪುರದೊಳಗೆ ಆಷಾಢ ಏಕಾದಶಿ ದಿವಸ ಪಾಂಡುರಂಗನ ಮುಂದೆ ಲಕ್ಷ ಲಕ್ಷ ಸಂತರು ನಿಂತಿರ್ತಿದ್ರಂತ ಭಜನಾ ಮಾಡ್ಕೋತ, ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ. 1,00,000 ಮಂದಿ ಭಜನಾ ಮಾಡ್ಕೊಂತ ನಿಂತರ ಸ್ವತಃ ಪಾಂಡುರಂಗ ಏನು ಮಾಡ್ತಿದ್ದಂದ್ರೆ ಹಿಂಗೆ ಹುಬ್ಬುಗೈ ಹಚ್ಚಿ ನೋಡ್ತಿದ್ದಂತ್ರಿ. ಪಂಡರೀಪುರದಾಗ ವಿಠ್ಠಲ ಹಿಂಗೆ 1,00,000 ಮಂದಿ ಭಜನಾ ಮಾಡುವಾಗ ಆ 1,00,000 ಮಂದಿಯೊಳಗೆ ಹಿಂಗೆ ಹುಬ್ಬುಗೈ ಹಚ್ಚಿ ನೋಡ್ತಿದ್ದಂತ. ರುಕ್ಮಿಣಿ ಕೇಳಿದ್ಲಂತ, ಅಲ್ರಿ ಯಾರನ್ನ ಹುಬ್ಬುಗೈ ಹಚ್ಚಿ ನೋಡಾಕತ್ತೀರಿ? ಹೆಣ್ಮಕ್ಳಿಗೊಂದು ಚಿಂತೆನ ಅಲ್ರಿ, ಮತ್ತು ಆಕೆನೂ ಹೇಳ್ತೀನಲ್ಲ, ಪಾಂಡುರಂಗನ ಹೇಳ್ತೀನಿ ಆಕೆ, ನೀವು ಹುಬ್ಬುಗೈ. ಮತ್ತು ಅಲ್ಲೆಲ್ಲ ಹೆಣ್ಮಕ್ಳು ಬಂದಿರ್ತಾರ, ಭಕ್ತರು ಗಂಡು ಮಕ್ಕಳು ಬಂದಿರ್ತಾರ. ಭಾಳ ಕೆಟ್ಟ್ರಿ ಇವ ಸಂಸ್ಥೆ, ದೇವ್ರಿಗೂ ಬಿಟ್ಟಿಲ್ಲ ಅದು. ನಮ್ಮ ತಾಯಿಗಳಿಗೆ ಅದೊಂದು ಭಾಳ ಸಂಸ್ಥೆ. ಗಂಡ ಫೋನ್ ಬಂದು ಕೂಡಲೇ ಒಂದಿಟ್ಟು ಹೊರಗೆ ಹೋಗಿ ಮಾತಾಡಿ ಬಂದಂದ್ರೆ ಚಾಲೂನ, ಯಾರ್ದದು ಫೋನ್, ಇಲ್ಲೇ ಮಾತಾಡೋಕೆ ಏನಾಗಿತ್ತು, ಚಾಲೂನೇ ನಮ್ಮಗಳು. ಹುಬ್ಬುಗೈ ಹಚ್ಚಿ ಯಾರನ್ನ ನೋಡಕತ್ತಿದೆ ಅಂತ ಕೇಳಿದ ಕೂಡಲೇ ಸ್ವತಃ ಪಾಂಡುರಂಗ ಹೇಳದಂತ, ಏನಂತಂದ್ರೆ ನನ್ನ ತುಕ ಬಂದ ನಾನು ನೋಡಾಕತ್ತೀನಿ. ಇಷ್ಟು ಮಂದ್ಯಾಗ ಯಾರು ಬಂದರೂ ನನಗೆ ಸಮಾಧಾನ ಆಗಂಗಿಲ್ಲ. ನನಗೆ ಯಾವಾಗ ಸಮಾಧಾನ ಆಗತ್ತದ ಅಂದ್ರೆ ನನ್ನ ಪರಮ ಭಕ್ತ ನನ್ನ ತುಕ ಬಂದ ನನ್ನ ನೋಡಾಕತ್ತೇನಂತ ಹುಬ್ಬುಗೈ ಹೆಚ್ಚು ನೋಡಾಕತ್ತಿದ್ದ. ಅರೆ ಪಾಂಡುರಂಗ, ಪಂಡರೀಪುರದ ಪಾಂಡುರಂಗ, ಸ್ವತಃ ಪಾಂಡುರಂಗ ನನ್ನ ತುಕ ಅಂತ ಅನ್ಬೇಕಾದ್ರೆ, ನನ್ನ ತುಕಾರಾಮ್ ಅಂತ ಅನ್ಬೇಕಾದ್ರೆ ಎಷ್ಟು ಭಕ್ತಿ ಗಟ್ಟಿರ್ಬೇಕ್ರಿ ತುಕಾರಾಮಂದು, ಎಷ್ಟು ನೆನೆಸಿರ್ಬೇಕು ತುಕಾರಾಮ. ಅಂತಹ ಪರಮ ಭಕ್ತ. ಅವನ ಮಣಿಯೊಳಗ್ರಿ ನಿಮ್ಗೆ ಹೇಳ್ತಾನೆ, ಕಟ್ನ ಕಡ್ದಿನಂದ್ರೆ ಒಂದು ಕಾಳಿಲ್ಲ, ಹುಡುಗರಿಗೆ ಅರಿವಿ ಚಲೋ ಇಲ್ಲ, ಆಕಿಗೆ ಉಡಾಕ ಶೀರಿಲ್ಲ, ಒಂದು ದಿನ ದುಡ್ಯಾಕೆ ಹೋಗವಲ್ಲ, ಬರೇ ಪಾಂಡುರಂಗ ವಿಠ್ಠಲ ಒಟ್ಟು ಕಣ್ಣು ಮುಚ್ಕೊಂಡು ಸುಮ್ಕೊಂಡ್ರು, ಪಾಂಡುರಂಗ ವಿಠ್ಠಲ ಬರೀ ಅವ್ನು ಧ್ಯಾನ. ನಿಮಗೆ ಹೇಳ್ತೀನಿ ರೀ, ಸಂತ ತುಕಾರಾಮನ ಹೆಂಡತಿ ತುಕಾರಾಮನ ಇಟ್ಟು ಕೆಟ್ಟ ಬೈತಿದ್ಲಂತ. ಏ ತುಕ್ಯ ಗಂಡಗ, ನೀವು ಸಿಟ್ಟು ಬಂದಾಗ ಒಮ್ಮೆ ಅಂತಿರ್ತಿ, ಹಿಂಗೇನು ಅನ್ನೋದಿಲ್ಲ ಬಿಟ್ಟು ನೀವು ಗಂಡಗ. ಆದ್ರೆ ಆಕೆ ಅಂತಿದ್ಲಂತ್ರಿ, ಏ ತುಕ್ಯ, ನಿನ್ನ ಮದುವೆಯಾಗಿ ಏನರ ಕಂಡ ನನ್ನ ಹನಿವಾರಕ್ಕೆ ಏನರ ಅದ, ಏನೊಂದು ಚಲೋ ಶೀರ್ ಅಂತೀಯ, ಏನೊಂದು ಚಲೋ ಬಂಗಾರ ಅಂತೀಯ, ಏನು ಮನ್ಯಾಗ ಮಕ್ಕಳಿಗೆ ಚಲೋ ಅರಿವಂತೀಯ, ಏನು ಮನ್ಯಾಗ ಚಲೋ ಊಟ ಅದನ, ಏನು ದುಡಿತೀಯ, ನಿನ್ನ ಮದುವೆಯಾಗಿ ಏನರ ಕಂಡ ನೀವು ಅಂತ ತಿಳ್ಕೊಂಡು ಬೈತಿದ್ಲಂತ. ಒಟ್ಟ ಅಲ್ರಿ, ತುಕಾರಾಮನ ಬೈಯುವುದಷ್ಟೇ ಅಲ್ಲ, ಒಂದೊಂದು ಸಾರಿ ಸಿಟ್ಟು ಬಂದು ಯಾರಿಗೆ ಬೈತಿದ್ಲಂತ, ಆ ಪಾಂಡುರಂಗನಿಗೆ, ಪಂಡರೀಪುರದ ಪಾಂಡುರಂಗನಿಗಿದ್ಲಂತ. ಏ ಕರಿ ಇಟ್ಟ್ಯ ನೋಡ್ರಿ ಸಂಗಟಕ್ರಿ. ಮತ್ತು ಈಗ ನಿಮ್ಮ ಗಂಡು 1 ತಿಂಗಳು ಒಟ್ಟು ಊಟ ಮಾಡೋದು ಮಕ್ಕಳದು ಮಾಡಿದಂದ್ರೆ ಸಾಕಾಗುತ್ತದ್ರಿ ನಿಮ್ಗೆ. ಏನು ನಿನಗೊಂದಿಟ್ಟು ತಿಳಿತೈತೆ ಇಲ್ಲ, ಉಣ್ಣೋದು ಬೀಳೋದು ಮಾಡಿದ್ರೆ ಗತಿ ಹಂಗೆ ಮುಂದೆ. ಎಂದು ಮದುವೆಯಾಗಿ ಬಂದಾಳ ಅವತ್ತಿನಿಂದ ದುಡುಕಿಲ್ಲ ಒಂದು. ಈಕಿನ ದುಡಿಬೇಕು, ಮಕ್ಕಳನ್ನ ಸಾಕಬೇಕು, ಅರಿವಿ ತರಬೇಕು, ಅವ ಏನೂ ಮಾಡಂಗಿಲ್ಲ. ಬರೀ ಏನು ಮಾಡವ ಅಂದ್ರೆ ಮನ್ಯಾಗ ಪಾಂಡುರಂಗ ಬೈಯಾಕತನ ದೂರ ಹೋಗ್ಕೊಂಡ್ರದು, ಮತ್ತು ಅಲ್ಲಿ ಪಾಂಡುರಂಗ. ಇವ ಯಾರಿಗೆ ಚಂದ ಪರಮಾರ್ಥ ಮಾಡಕ್ಕೆ ಬರ್ತದಲ್ಲ, ಯಾರಿಗೆ ಚಂದ ಭಕ್ತಿ ಮಾಡಕ್ಕೆ ಬರ್ತದಲ್ಲ, ಅವರಿಗೆ ಚಂದ ಸಂಸಾರ ಮಾಡಕ್ಕೆ ಬರಂಗಿಲ್ಲ. ಯಾರಿಗೆ ಚಂದ ಸಂಸಾರ ಮಾಡಕ್ಕೆ ಬರ್ತದಲ್ಲ, ಅವರಿಗೆ ಪರಮಾರ್ಥ ಮಾಡಕ್ಕೆ ಬರಂಗಿಲ್ಲ. ಅವರಿಗೆ ಭಗವಂತನ ಒಲಿಮೆ ಸಾಧ್ಯ ಇಲ್ಲ. ಯಾಕೆ? ನಿನ್ನ ಚಿತ್ತೆಲ್ಲ ಇಲ್ಲೇ ಅದ. ಏನು? ಮನೆ ಕಟ್ಟಬೇಕು, ಕಾರ್ಗಡೆ ತರಬೇಕು, ಹೆಂಡತಿಗೆ ಚಲೋ ಬಂಗಾರ ಮಾಡ್ಬೇಕು, ಮಕ್ಕಳಿಗೆ ಚಲೋ ಮನೆಗೆ ಕೊಡಬೇಕು, ಮಕ್ಕಳನ್ನ ಚಲೋ ಓದಿಸ್ಬೇಕು, ಅವ್ರಿಗೆ ಚಲೋ ಮದುವೆ ಮಾಡಬೇಕು, ಮೊಮ್ಮಕ್ಕಳು ಕಾಣಬೇಕು, ಅನುಗುಣದ ಗೋರಿಗೆ ಹೋಗ್ಬೇಕು. ಎಲ್ಲದ ಪರಮಾರ್ಥ? ಯಾರು ಚಂದ ಸಂಸಾರ ಮಾಡ್ತಾರಲ್ಲ ಅವ್ರಿಗೆ ಪರಮಾತ್ಮನ ಭಕ್ತಿ ಮಾಡಕ್ಕೆ ಬರಂಗಿಲ್ಲ. ಮತ್ತು ಇವು ನೋಡ್ರಿ, ಇವ ಮಕ್ಕಳನ್ನಂಗಿಲ್ಲ, ಮಕ್ಕಳ ಮದುವೆ ಅನ್ನಂಗಿಲ್ಲ, ಮಕ್ಕಳ ಸಾಲ ಅನ್ನಂಗಿಲ್ಲ, ಹೆಂಡತಿ ಅನ್ನಂಗಿಲ್ಲ, ಏನೂ ಇಲ್ಲ, ಬರೀ ಪಾಂಡುರಂಗ. ಯಾರ ತಂದು ಕೊಟ್ರೆ ತಗೋತಿದ್ದಿಲ್ಲಂತ್ರಿ.
ಸಂತ ತುಕಾರಾಮ. ಯಾರ ಏನಾರ ತುಕಾರಾಮನ ಶಿಷ್ಯ ಯಾರಂತೀರಿ ನೀವು? ಮಹಾರಾಷ್ಟ್ರದ ಭಾಳ ದೊಡ್ಡ ಶಿವಾಜಿ ಶೂರ ಶಿವಾಜಿ ಮಹಾರಾಜ ಈ ತುಕಾರಾಮನ ಶಿಷ್ಯ ರೀ. ಇವನು ಬಡತನ ನೋಡಿ ಶಿವಾಜಿ ಮಹಾರಾಜ ಒಂದು 10 ಮಂದಿನ ಕೊಟ್ಟು ಕಳಿಸಿದ. ಒಬ್ಬರ ಕೈಯಾಗ ಬಂಗಾರದ ನಾಣ್ಯಗಳು, ಒಬ್ಬರ ಕೈಯಾಗ ಮನಗಂಡ ಚಲೋ ಚಲೋ ಪೀತಾಂಬರ, ಸಣ್ಣ ಹುಡುಗರು ಅರಿವಿ, ತುಕಾರಾಮಗ ಅರಿವಿ, ಕಾಳ ಕಡಿ, ಮನ್ಯಾಗ ಏನು ಬೇಕು ಎಲ್ಲ ಕಳಿಸಿದ ಶಿವಾಜಿ ಮಹಾರಾಜ್ ಸಂತ ತುಕಾರಾಮನ ಮನೆಗೆ. ತುಕಾರಾಮ್ ಇದ್ದಿದ್ದಿಲ್ಲ. ಈಕಿ ಅವನು ಹೆಂಡತಿ ಜೀಜಾ ಇದ್ದಳಲ್ಲ, ತೊಗೊಂಡು ಬರ್ರಿಪ್ಪ ಅಂತ ಎಲ್ಲ ತೊಗೊಂಡು ಒಳಗಿಟ್ಟುಕೊಂಡು ಅವ್ರು ಕೊಟ್ಟು ಹಾದರು. ಶಿವಾಜಿ ಮಹಾರಾಜನ ಸೇವಕರು ಚಲೋ ಪೀತಾಂಬರಿತ್ತು ಒಂದು 10,000 ರೂಪಾಯಿದು. ಅರೆ ರಾಜರು ಕೊಟ್ಟದೇನು ಸಾಮಾನ್ಯ ಇರ್ತತೇನ್ರಿ? ನಿಮ್ಗತ್ತೆ 200 ರೂಪಾಯಿದು ಆಯರಿ ಹಾಕಿದಂಗೆ ಇರ್ತದೆ ಏನದು? ನೀವು